ಹೇಳಿ ಮೇಡಮ್, ಏನಿದು ಮಂಜುನಾಥ್ ಯಾರು? ಸರ್ ಏನಂದ್ರೆ ಮಂಜುನಾಥ್ ಬಂದು ನನ್ನ 5 years ಇಂದನೂ ನಾನು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ವಿ HR ಆಗಿ. ನಾನೇ ಅವನಿಗೆ HR ಆಗಿ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡೋದಕ್ಕೂ ನಾನೇ ಕೂಡ ಹೆಲ್ಪ್ ಮಾಡಿದ್ದವನ್ನ. ಬಟ್ ಅವನೇನು ಮಾಡ್ದ ಅಂದರೆ ನನ್ನ ಫಸ್ಟ್ನೇ ಮ್ಯಾರೇಜ್ ಆಗಿ ನಾನು ಲೀಗಲ್ ಆಗಿ ಡೈವರ್ಸ್ ಆಗಿ ನಾನು ಸೆಕೆಂಡ್ನೇ ಮ್ಯಾರೇಜ್ ಆದೆ. ಅದು ಯಾವಾಗ 2 ವರ್ಷಗಳ ನಂತರ. ಅದು ನನ್ನ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ ಹಾಕಿದೆ. ಪ್ರೊಫೈಲಿಂದ ಅವನೇನು ಮಾಡ್ದ ತಗೊಂಡು ಓಕೆ ಅಂತ ಅದೇ. ಬಟ್ ಅವನು ಒಬ್ಬ ದೊಡ್ಡ ಫ್ರಾಡು. ಮದುವೆ ಆಗಿದೆ ಅಂತ ಎಂತಿ ಸತ್ತೋಗಿದ್ದಾಳೆ ಅಂತ ಹೇಳಿದ್ದ. ಎಂತಿ ಸತ್ತಿರಲಿಲ್ಲ, ಬದುಕಿದ್ಲು. ಅಲ್ಲೂ ಕೂಡ ಮೋಸ ಆಯಿತು ನನಗೂ. ಮತ್ತೆ ಅದು ಆ ಟೈಮಲ್ಲೇ ಮಂಜು ಏನು ಮಾಡಿದೆ, ನಮ್ಮ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ನಲ್ಲ, ಅವ್ನು ಹೇಳ್ದೆ ಇದೆಲ್ಲ ಬಿಟ್ಬಿಡು, ನಂಗೆ ಎಲ್ಲ ವಿಷಯ ಗೊತ್ತು, ನಾನೇ ನೀನು ನೋಡ್ಕೊತೀನಿ, ನಾನೇ ನಿನ್ನ ಲೈಫ್ ನೋಡ್ಕೊತೀನಿ, ನಂಗೆ ಎಲ್ಲ ವಿಚಾರ ಗೊತ್ತು, ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ಇಲ್ಲ. ಅಷ್ಟೊತ್ತಿಗೆ ಡೈವರ್ಸು ಆಗೋಯ್ತು. ಡೈವರ್ಸ್ ಆದಮೇಲೆ ಇವನು ಮದುವೆನ ಬೇಗ ಬೇಗ ಆಗಲೇಬೇಕು, ನೀವು ಇದು ತಡ ಮಾಡಬೇಡಿ ಅಂತೆಲ್ಲ. ಸರಿ ಆಯಿತು, ಇವನಿಗೆಲ್ಲ ತಿಳಿದಿದೆಯಲ್ಲ, ಜೀವನ ಏನು ತಪ್ಪಿಲ್ವಲ್ಲ ಅಂತ ನಾನು ಅವನ್ನ ಒಪ್ಕೊಂಡೆ. ಮನೆಗೆ ಬಂದು ಕೇಳ್ದೆ. ಬಟ್ ಅವ್ರ ಮನೆಗೆ ಯಾರಿಗೂ ಇಷ್ಟ ಇರಲಿಲ್ಲ ನನ್ನ ಮದುವೆ ಮಾಡ್ಕೊಳಕ್ಕೆ. ಯಾಕೆಂದರೆ ನಮ್ಮ ಹತ್ರ ಅಷ್ಟು ಕೋಟಿ ದುಡ್ಡು ಇರಲಿಲ್ಲ. ಅವನು ಕೋಟಿ ಕುಳ. ಅವ್ನು ಯಾವಾಗಲೂ ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗ ಇರೋದು, ನನ್ನ ಹತ್ರ 1000 ಕೋಟಿಗಳಿದೆ, ನನ್ನ ಹತ್ರ ಕೋಟಿಗೆ ಲೆಕ್ಕ ಇಲ್ಲ, ಯಾವ ಹುಡುಗಿನ ಬೇಕಿದ್ದು ದುಡ್ಡಲ್ಲಿ ಕರ್ಕೊಬಂದು ನಾನು ಮಲಗಿಸ್ತೀನಿ, ಎದುರಿಸ್ತೀನಿ, ಎಂಜಾಯ್ ಮಾಡ್ತೀನಿ ಅಂತಾರಲ್ಲಿ. ಇವಾಗ ಅವ್ರ ಅಪ್ಪ ಅಮ್ಮ ಏನು ಹೇಳ್ತಿದ್ದಾರೆ, ನೀನು ಆಗಲೇ ಬೇಡ, 2ನೇ ಡೈವರ್ಸ್ ಆಗಿರೋ ಹುಡುಗಿನ ನೀನು ಆಗಬೇಡ, ನಮಗೆ ಕೋಟಿ ದುಡ್ಡು ಕೊಟ್ಟು ಮದುವೆ ಮಾಡಿಸ್ಕೊಳೋ ಕಡೆಯಲ್ಲಿ ನೀನೇನಕ್ಕಿಂತ 2ನೇ ಮದುವೆ ಆಗಿಬಿಟ್ಟಿರೋ ಹುಡುಗಿನ ನಾನು ಮದುವೆ ಮಾಡ್ಕೋಬೇಕು ಅಂದು. ಸರಿ, ಅದೂ ಆಯಿತು. ಮದುವೆ ಆಯಿತು. ಸೆಪ್ಟೆಂಬರ್ 3ಕ್ಕೆ ಮದುವೆ ಆಯಿತು. ಇದು ಕೈವಾರ ದೇವಸ್ಥಾನ ಕೋಲಾರಲ್ಲಿ ಚೆನ್ನಾಗೇ ಮಾಡಿಕೊಟ್ಟಿದ್ದೀವಿ ನಮ್ಮ ಕೈಲಾಗಿದ್ದಷ್ಟು. ಆದರೆ ಅವ್ರ ಹತ್ರ ನಾವು ₹1 ಕೂಡ ದುಡ್ಡಾಗಲಿ ಗೋಲ್ಡ್ ಆಗಲಿ ನಾವು ಇಸ್ಕೊಂಡೇ ಇಲ್ಲ. ವಿತ್ ಪ್ರೂಫ್ ಅವನು ನನ್ನ ಹತ್ರ ಬರಬೇಕು, ಎಲ್ಲೆಲ್ಲಿ ಏನೇನು ತೋರಿಸೋನೆ ಅಂತ. ನನ್ನ ಹತ್ರ ಪ್ರೂಫ್ ಇದೆ. ನಾನು ಏನು ಗೋಲ್ಡ್ ಕೊಟ್ಟಿದ್ದೀನಿ, ಏನು ನಾನು ರಿಂಗ್ ಕೊಟ್ಟಿದ್ದೀನಿ, ಪ್ರತಿಯೊಂದು ಡೀಟೇಲ್ಸ್ ನನ್ನ ಹತ್ರ ಇದೆ. ಫೇಕ್ ಮಾಡೋದಕ್ಕೆ ನಿಂತ್ಕೊಂಡ್ರೆ ನಾನು ಅವನಕ್ಕಿಂತನೂ ನಿಂತ್ಕೊತೀನಿ. ಒಂದು ಹುಡುಗಿನ ಸರ್ 3.5 ತಿಂಗಳು ಆಯಿತು. ಮೊನ್ನೆ ಡಿಸೆಂಬರ್ 10ಕ್ಕೆ ನಮ್ಮ ಮನೆಗೆ ದೊಡ್ಡ ಜಗಳ ಮಾಡಿ ಅವ್ನ ಬಟ್ಟೆ ಅದೇನೋ ಇನ್ನೋ ಟ್ಯಾಬ್ ತೊಗೊಂಡಿದ್ದ, ದೇವಿ ಇಂಟರ್ನ್ಯಾಷನಲ್ ಹೇಳಿ ಟ್ಯಾಬ್ ತೊಗೊಂಡಿದ್ದ. ಅವನಿಗವನೇ ತೊಗೊಂಡಿದ್ದ, ನನ್ನ ಹತ್ರನೂ ಇಲ್ಲ. ಅದನ್ನು ತೊಗೊಂಡು ಹೊಟ್ಟೋದ ಜಗಳ ಮಾಡಿ ನಮ್ಮ ಮನೆ ಮುಂದೆ. ಮತ್ತೆ ನಮ್ಮಮ್ಮ ಹೇಳಿದ್ರು, ಜಗಳ ಮಾಡಬೇಡ ಮಂಜು, ನಿಂದು ಅವಳದು ಜಗಳ ಏನಿದ್ರು ಮನೆಗೆ ಕೂತು ಮಾತಾಡ್ಸು, ದೊಡ್ಡವನ್ನ ಕರೆಸಿ ಮಾತಾಡೋಣ ಅಂತ. ಇಲ್ಲ, ಏನು ಕಿತ್ಕೊಂತೀರ ಕಿತ್ಕೊಡ್ರಿ, ನನ್ನ ಹತ್ರ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೊರಟೋದವನು. ಕೆಟ್ಟದಾಗ ನೀವು ಎಲ್ಲ ದುಡ್ಡಿಗೋಸ್ಕರ ಮಾಡ್ತೀವಿ ಅಂತ ಎಲ್ಲ ದೊಡ್ಡದು ಕ್ರಿಯೇಟ್ ಮಾಡ್ದ. ಅದು ವಿತ್ ಪ್ರೂಫ್ ನಮ್ದು ವಿಡಿಯೋದಲ್ಲಿ ಇದೆ. ನಾನು ಅಷ್ಟು ತರಿಸ್ಕೊಡ್ತೀನಿ. ನಾನು ಅವನಿಗೆ ಏನಂದವನು ಸೆಕ್ಷುಯಲಿ ಅವನು ತುಂಬಾ ಅಟ್ಯಾಚು. ಅಂದ್ರೆ ಅವನು ಹೊರಗಡೆ ಜನ ಜೊತೆ ದುಡ್ಡು ಕೊಟ್ಟು ಹೋಗಿ ಮಲಗೋ ಅಭ್ಯಾಸ ಅವನಿಗಿತ್ತಂತೆ. ಅದು ನನಗೆ ಗೊತ್ತಿಲ್ಲ, ಅವ್ನು ಇದುವರೆಗೂ ಹೇಳಿಲ್ಲ. ಮದುವೆ ಆಮೇಲೆ ಎಲ್ಲ ನಂಗೆ ಬೇಕು ಅಂದ್ರೆ ನಾನು ಏನು ಬೇಕಿದ್ರು ಮಾಡ್ತೀನಿ. ಒಬ್ಬ ಗಂಡ್ಸಾಗಿ ಮದುವೆ ಆಗಿರೋಳಿಗೆ ನೀನು ಮಾಡಲಿಲ್ಲ, ಮಾಡಿಸ್ಕೊಂಬಿಟ್ಟು ಯಾರ ಜೊತೆನೂ ಹೋಗಿ ಚಾಟ್ ಮಾಡ್ಕೊ, ಯಾರ ಜೊತೆನ ಮಜಾ ಮಾಡು, ಬಟ್ ನನಗೆ ಬೇಕಷ್ಟೇ, ನೀನು ಏನನ್ನ ಮಾಡ್ಕೊಳ್ಳೆ, ನನಗದು ಬೇಕಾಗಿಲ್ಲ ಅಂತ ಹೇಳೋ ಗಂಡಸು ಇವತ್ತೆಲ್ಲೋದ ಈ ವಿಚಾರಗಳೆಲ್ಲೋ ಹೇಳೇ ಇಲ್ಲ ಅವನು. ನಾನು ಈ ಥರ ಮಾಡಿದೆ ಅಂತ. ಸೆಕ್ಷುಯಲಿ ತುಂಬಾ ಇದ್ದಾನೆ ಅವನು, ತುಂಬಾ ಅಸಹ್ಯದವನು ಅವನು. ಅವ್ರ ಮನೆಗೂ ಹೇಳಿದ್ದೀನಿ, ನೋಡಿ ಅತ್ತೆ, ನೀವು ಈ ಥರ ನಿಮ್ಮ ಮಗುಂಗೆ ಒಳ್ಳೆ ಬುದ್ಧಿ ಅಂತೂ ಕಲಿಸ್ಕೊಟ್ಟಿಲ್ಲ, ಇಂಥದ್ದು ನೀಚ್ ಕೇಳಿದ ಕೆಲಸಗಳೆಲ್ಲ ಮಾಡ್ತಾನೆ. ಆಫೀಸಲ್ಲೂ ಅಷ್ಟೇ ಮಿಸ್ಬಿಹೇವ್ ಮಾಡಕ್ಕೆ ಬಂದ. ಅದನ್ನು ಕೂಡ HR ನಾನು ರಿಪೋರ್ಟ್ ಮಾಡಿದ್ದೀನಿ, ಈ ಥರ ಎಲ್ಲ ಮಾಡ್ತಾವನೆ ಇವನು ಅಂತ. ಮದುವೆಗಿಂತ ಮುಂಚೆ ಮಾಡ್ದ, ಬಟ್ ಅದಕ್ಕೆ ಒಂದ್ಸತಿ ವಾರ್ನಿಂಗ್ ಕೊಟ್ಟಾಗಿಂದ ಅವ್ನು ಸೈಲೆಂಟ್ ಆದ. ಸೆಕೆಂಡ್ನೇ ಟೈಮು ಮದುವೆ ಆದಮೇಲೂ ನಾನು ಮಿಸ್ಬಿಹೇವ್ ಮಾಡಕ್ಕೆ ಬಂದ. ಬಟ್ ಬೇಡ, ನನ್ನ ಗಂಡ ಅಲ್ವಂತ ಸುಮ್ಮನಾದೆ. ಬಟ್ ಮನೆಯಲ್ಲಿ ತೀರಾ ಹತ್ತತ್ತವಾಗಿ ನಮ್ಮಮ್ಮ ಇರ್ತಾರೆ ಮನೇಲಿ, ನಮ್ಮಮ್ಮ ಅಂತಲೂ ನೋಡಲ್ಲ, ಇಲ್ದಂಗೆ ಓಡಾಡೋದು. ನನ್ನ ಫೋಟೋಸ್ ಇದೆ, ನಾನು ಸುಳ್ಳು ಹೇಳ್ತಿಲ್ಲ, ಪ್ರತಿಯೊಂದು ಫೋಟೋಸ್ ಇದೆ, ನಾನು ತೆಗೆದು ತೋರಿಸ್ತೀನಿ. ಅವ್ನು ಹೆಂಗೆ ನಂದು HD ಪ್ರಿಂಟಲ್ಲಿ ತೋರಿಸಿ ಮರ್ಯಾದೆ ತೆಗ್ದವನೋ ನಾನು ತೆಗಿಯಲ್ಲ, ಬಟ್ ಎಲ್ಲರ ಮುಂದೆ ತೋರಿಸ್ತೀನಿ. ನಾವೆಲ್ಲ ಇದೆ, ನಾನು ತೋರಿಸ್ತೀನಿ ಸರ್ ಅವನ್ನೆಲ್ಲ. ಅಂದ್ರೆ ಅವನಿಗೆ ಎಲ್ಲೆಲ್ಲಿ ನೋಡಿತಾನೋ ಗೊತ್ತಿಲ್ಲ, ಎಲ್ಲೆಲ್ಲ ಅನುಭವಿಸ್ತಾನೋ ಗೊತ್ತಿಲ್ಲ, ಅದನ್ನೆಲ್ಲ ತಗೊಬಂದು ನನ್ನ ಮೇಲೆ ಹೇಳ್ತಾನೆ, ನೀನು ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ನನ್ನ ಜೊತೆ ಸೆಕ್ಷುಯಲು ನೀ ಮಾಡಲಿಲ್ಲ ಅಂತಂದರೆ ಸರಿಗಿರಲ್ಲ, ನಾನು ಬೇಕಿ ಬೇರೆಯವ್ರನ್ನ ಹಿಡ್ಕೊತೀನಿ. ಇಲ್ಲ, ಆಗು ಪರವಾಗಿಲ್ಲ, ನಾನೇನು ಯಾವತ್ತೂ ಹಿಡ್ಕೊಂಡಿಲ್ಲ ನೀನು ಹೋಗಿ ಮದುವೆ ಆಗಬೇಡ ಅಂತ ಹೇಳಿ. ಬಟ್ ನಾನು ಮೈಂಡಲ್ಲಿ ನನಗೆ ಫಿಕ್ಸ್ ಆಗಿದ್ದೀನಿ ಮಂಜು ಜೊತೆ ಚೆನ್ನಾಗಿರ್ಬೇಕು ಅಂತ. ಬಟ್ ಅವನು ಸದಾ ಹಿಡ್ಕೊಂಡು ತುಂಬ ದೊಡ್ಡದು ಲೆವೆಲಿಗೆ ತಗೊಬಂದು ನಿಲ್ಸವನೆ. ಅದು ಏನು ಮಾಡಬೇಕು ನಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮನೂ ಕೂಡ ಇದಕ್ಕೆ ಬಂದು ಆನ್ಸರ್ ಕೊಡಬೇಕು. ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮೊನ್ನೆ ಒಂದು ಜಗಳ ಆಡಿದ್ವು, ಎಲ್ಲನೂ ಹೇಳಿದ್ವಿ. ಬಟ್ ಅವನೇನು ಮಾಡ್ದ ಅಂದ್ರೆ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಬಂದ ಲಾಯರ್ನ, ಏನೋ ಇವ್ನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಬಂದು ಅವ್ರು ಹೇಳಿದ್ರು, ನೋಡಪ್ಪ ಈ 1 ವಾರ ಟೈಮ್ ಕೊಡ್ತೀವಿ, ಬಂದು ನೀನು ಆನ್ಸರ್ ಕೊಡಬೇಕು ಅಂದಿತ್ತು ಅಷ್ಟೇ. ಬರ್ತೀನಿ ಅಂತ ಹೇಳ್ದವನು ಬಂದು ಸೀದಾ ಮಕ್ಳಿಗೆ ಹೆಣ್ಮಕ್ಳ ಹತ್ರ ಪ್ರೂಫ್ ಇಲ್ದಂಗೆ ಹೆಂಗ್ ಮಾಡ್ದವ್ ನನ್ನ ಮಗ ಅವನು. ನಮ್ಮ ಅಮ್ಮನು ನಮ್ಮನ್ನೆಲ್ಲ ತಲೆ ಹಿಡುಕ್ರು. ಹನಿ ಟ್ರ್ಯಾಪ್ ಅಂದ್ರೆ ಏನು, ನೀನು ನ್ಯೂಸ್ ಮಾಡ್ಬೇಕಾರೆ ಕರೆಕ್ಟಾಗಿ ಮಾಡು. ಹೆಂಗಸ್ರುಗಳೆಲ್ಲ ಏನೇನೋ ಹೆಸರುಗಳು ಹೇಳ್ಬಿಟ್ಟು ಮಾಡಬೇಡ. ಕರೆಕ್ಟಾಗಿ ಗಂಡಸ್ತತ್ವ ಇತ್ತು. ಅವ್ನು ಕರ್ಕೊಬಂದು ಎದುರುಗ್ ನಿಲ್ಸು ಬಸ್ ಸ್ಟೇಷನಲ್ಲೇನೆ. ಯಾರು ಕರ್ಕೊಂಬರ್ತೀವಿ ಕರ್ಕೊಂಬ, ನಾನು ನಿಲ್ಲಿಸ್ತೀನಿ.
ಏನಂತ ಇದ್ದಾರೆ? ಅವ್ರು ಏನು ಹೇಳ್ತಿದ್ರು ನಂಗೆ ಗೊತ್ತಿಲ್ಲ. ಅವ್ರು ಇವ್ನು ಏನು ಯಾರತ್ತ ಫೋನ್ ಮಾಡ್ಸೋ ನನಗೆ ಗೊತ್ತಿಲ್ಲ ಸರ್. ಅವ್ರು ಇವತ್ತು ಬನ್ನಿ ನಾಳೆ ಬಂದು ಮೊನ್ನೆ ಹೇಳಿದ್ರು FIR ಆಗ್ತೀನಿ ನೀವು ಇವು ಅಂದ್ರಿ ಅಂತ. ಬಟ್ ನಾನು ಒಳ್ಳೆತನವಾಗಿ ಒಂದು ವಾರ ಟೈಮ್ ಕೊಡೋಣ, ಅವನು ಥಿಂಕ್ ಮಾಡಲಿ ಅವ್ರ ಅಪ್ಪ ಅಮ್ಮನ ಜೊತೆ ಬರಲಿ ಅಂತಾನೆ. ಅವನು ಅದು ಮಾಡಲೇ ಇಲ್ಲ. ತಕ್ಷಣವೇ ಹೋಗಿ ಯಾವ್ಯಾವ ನಮ್ಮ ಪರ್ಸ್ನಲ್ ಫೋಟೋಸು ಎಲ್ಲಾದ್ರದನ್ನು ಎಡಿಟ್ ಮಾಡಿಸಿ ಹಾಡು ಹಾಕ್ಸಿ ಅದನ್ನೆಲ್ಲ ಬಿಟ್ಟವನೆ. ನಿನ್ನೆ ಬೆಳಿಗ್ಗೆ ಹೊಸದು ವೀಡಿಯೋ ಬಿಟ್ಟವನು. ಹೆಂಗೆ ಮಾಡಿದ್ದಾನೆ ಅಂದರೆ, ದೊಡ್ಡ ತಲೆ ಇಡುಕಿ ನಾನು ದೊಡ್ಡ ದುಡ್ಡು ಇರಿಸ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಥರ ದೊಡ್ಡದಾಗಿ ಕ್ರಿಯೇಟ್ ಮಾಡೋನೆ. ಅದು ಏನು ಮಾಡ್ಬೇಕು ನನಗೆ ಅರ್ಥನೇ ಆಗ್ತಾ ಇಲ್ಲ. ಫೋನ್ ಮಾಡಿ ಬೆದರಿಕೆ ಹಾಕೋದು, ಫೋನೆಲ್ಲ ನಮ್ಮ ಮನೆಗೆ ಬಂದ್ಬಿಡ್ತಾನೆ. ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬರಬಾರ್ದು ಮನೆಗೆ ಅಂದರೆ ಮತ್ತೆ ಮನೆಗೆ ಬಂದು ದೊಡ್ಡ ಜಗಳ ಮಾಡಿದ್ದಾನೆ. ಮತ್ತೆ ಕೇಸ್ ವಾಪಸ್ ತಗೊಂಡು 5 ಲಕ್ಷ ಕೊಡ್ತೀನಿ ಅಂತಾನೆ. ಏನಕ್ಕೆ ತಗೊಬೇಕು ನಾನು? ತಪ್ಪು ಮಾಡಿದ್ದೀನಿ ಅವನಿಗೆ? ಇಲ್ಲ. ಏನಕ್ಕೆ ಎದುರ್ಕೋಬೇಕು? ಅವ್ರ ಅಪ್ಪ ಅಮ್ಮ ಕರ್ಕೊಬಂದು ಮಾತಾಡ್ಸು, ಅಲ್ಲಿವರೆಗೂ ಬರಬೇಡ ಅಂತಲೇ ಹೇಳಿದ್ದೀನಿ. ಅವ್ನು ಹೆಂಗೆ ಬಂದು ನಮ್ಮ ಮನೆಗೆ ಬಂದು ದೊಡ್ಡ ಜಗಳ ಮಾಡೋದು? ಬೇಡಿಕೆ ಏನು ಮೇಡಮ್? ಏನು ನಮ್ಗೇನಿಲ್ಲ ಸರ್. ಅವ್ನು ಹಾಕಿರೋದು ಸುಳ್ಳಿಂದು ನ್ಯೂಸು ವಿತ್ ಫೋಟೋಸು ವೀಡಿಯೋಸ್ ಎಲ್ಲ ಹಾಕೊಂಡು ಅದನ್ನೆಲ್ಲ ಪ್ರತಿಯೊಂದೂ ಅವನು ನನ್ನ ಹತ್ರ ಬಂದು ಹೇಳ್ಬೇಕು, ಎಲ್ಲರ ಮುಂದೆ ಹೇಳಬೇಕು ನಾನು ಎಷ್ಟೆಷ್ಟು ದುಡ್ಡು ಇಸ್ಕೊಂಡಿದ್ದೀನಿ ಅವನ ಹತ್ರ ವಿತ್ ಪ್ರೂಫು. ಯಾವ ಗೋಲ್ಡ್ ಇಸ್ಕೊಂಡಿದ್ದೀನಿ, ಯಾವ ಚೈನ್ ಇಸ್ಕೊಂಡಿದ್ದೀನಿ, 25 ಲಕ್ಷ ಇಸ್ಕೊಂಡಿದ್ದೀನಿ ಅಂತ ತೋರಿಸ್ಬೇಕು. ಅವ್ನು 25 ಲಕ್ಷ ಎಲ್ಲೈತೆ, ಯಾವ ಬ್ಯಾಂಕಿಂದ ತೆಗ್ದಿದ್ಯಾ ಎಲ್ಲನೂ ನನ್ನ ಮುಂದೆ ತೋರಿಸ್ಬೇಕು. ತೋರಿಸ್ಲಿಲ್ಲ ಅಂದರೆ ದೊಡ್ಡ ಮಟ್ಟಕ್ಕೆ ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂತಲೇ ಅನ್ಕೊಳ್ರಿ.